ಎಲ್ಲರಿಗೂ ನಮಸ್ಕಾರ. ನಾನು ನಿಮ್ಮ ಡಾಕ್ಟರ್ ಅನಂತ್. ನಮ್ಮ ಗುಡ್ ಹೆಲ್ತ್ ಚಾನೆಲ್ಗೆ ಆತ್ಮೀಯ ಸ್ವಾಗತ. ಇವತ್ತು ನಾವು ಮೂಲವ್ಯಾಧಿ ಅಂದರೆ ಪೈಲ್ಸ್ ಬಗ್ಗೆ ಒಂದು ಬಹಳ ಮುಖ್ಯವಾದ ವಿಚಾರವನ್ನು ಚರ್ಚೆ ಮಾಡೋಣ. ಇದು ಯಾವುದೋ ಸಾಮಾನ್ಯ ಸಲಹೆಯಲ್ಲ, ಬದಲಿಗೆ ಸುಮಾರು 5,000 ವರ್ಷಗಳಷ್ಟು ಹಳೆಯದಾದ ಆಯುರ್ವೇದದ ಮಹಾನ್ ಗ್ರಂಥ ಸುಶ್ರುತ ಸಂಹಿತೆಯಲ್ಲಿ ತಿಳಿಸಿರುವ ಒಂದು ದಿವ್ಯವಾದ ಆಹಾರ ಪದ್ಧತಿಯ ಬಗ್ಗೆ ಮಾತಾಡೋಣ. ಒಂದು ಕ್ಷಣ ಯೋಚನೆ ಮಾಡಿ ನೋಡಿ. ಮೂಲವ್ಯಾಧಿ ಇದೆ, ಮಲಬದ್ಧತೆ ಆಗುತ್ತೆ, ಅದಕ್ಕೆ ತುಪ್ಪ ತಿನ್ನಬಾರ್ದು ಅಂತ ನಿಮ್ಮ ಊಟದಿಂದ ತುಪ್ಪವನ್ನೇ ಸಂಪೂರ್ಣವಾಗಿ ತೆಗೆದುಹಾಕಿದ್ದೀರಾ? ಹಾಗೇನಾದರೂ ಮಾಡಿದರೆ ಬಹುಶಃ ನೀವೊಂದು ದೊಡ್ಡ ತಪ್ಪು ಮಾಡ್ತಾ ಇರ್ಬೋದು. ಹೌದು, ಯಾಕಂದರೆ ನಿಮ್ಮ ಈ ನಿರ್ಧಾರ ನಿಮ್ಮ ಸಮಸ್ಯೆಯನ್ನು ಕಡಿಮೆ ಮಾಡೋ ಬದಲು ಇನ್ನಷ್ಟು ಜಾಸ್ತಿ ಮಾಡೋ ಸಾಧ್ಯತೆ ಇದೆ. ಅದು ಹೇಗೆ ಅಂತ ಮುಂದೆ ನೋಡೋಣ ಬನ್ನಿ. ಸಾಮಾನ್ಯವಾಗಿ ಮೂಲವ್ಯಾಧಿ ಅಂದರೆ ನಮಗೆಲ್ಲ ತಕ್ಷಣಕ್ಕೆ ನೆನಪಾಗೋದು ನೋವು, ರಕ್ತಸ್ರಾವ ಅಥವಾ ಮಲಬದ್ಧತೆ ಅಲ್ವಾ? ಆದರೆ ಆಯುರ್ವೇದ ಇದರ ಮೂಲವನ್ನೇ ಬೇರೆ ದೃಷ್ಟಿಯಿಂದ ನೋಡುತ್ತೆ. ಬನ್ನಿ ಆ ನಿಜವಾದ ಸಮಸ್ಯೆ ಏನು ಅಂತ ಮೊದಲು ಅರ್ಥ ಮಾಡ್ಕೊಳ್ಳೋಣ. ಆಯುರ್ವೇದದ ಪ್ರಕಾರ ಮೂಲವ್ಯಾಧಿಯಲ್ಲಿ ಅತಿ ದೊಡ್ಡ ಸಮಸ್ಯೆ ಅಂದರೆ ಮಾರ್ಗಾವರೋಧ. ಅಂದರೆ ಏನು? ಸರಳವಾಗಿ ಹೇಳೋದಾದರೆ ಗುದದ್ವಾರದ ಒಳಗಡೆ ಬೆಳೆಯುವ ಆ ಮಾಂಸದ ಮೊಳಕೆ ಮಲ ವಿಸರ್ಜನೆ ಆಗೋ ದಾರಿಯನ್ನೇ ಬ್ಲಾಕ್ ಮಾಡಿಬಿಡುತ್ತೆ. ಇದನ್ನು ಒಂದು ರೀತಿ ನಮ್ಮ ರಸ್ತೆಯಲ್ಲಿ ಆಗೋ ಟ್ರಾಫಿಕ್ ಜಾಮ್ಗೆ ಹೋಲಿಸ್ಬೋದು. 12ನೇ ಶತಮಾನದ ಮಹಾನ್ ಆಯುರ್ವೇದ ಪಂಡಿತರಾದ ಡಲ್ಹಣರು ಇದನ್ನು ಒಂದು ಸರಪಳಿಯ ಥರ ವಿವರಿಸಿದ್ದಾರೆ ನೋಡಿ. ಮೊದಲು ಅರ್ಷಸ್ ಅಂದರೆ ಆ ಮಾಂಸದ ಮೊಳತೆ ಶುರುವಾಗುತ್ತೆ. 2ನೇ ಹಂತದಲ್ಲಿ ಅದು ಮಾರ್ಗಾವರೋಧವನ್ನು ಉಂಟು ಮಾಡುತ್ತೆ, ಅಂದರೆ ದಾರಿಯನ್ನು ಬ್ಲಾಕ್ ಮಾಡುತ್ತೆ. ಇದರಿಂದ ಏನಾಗುತ್ತೆ? ನಮ್ಮ ಶರೀರದಲ್ಲಿ ಕೆಳಮುಖವಾಗಿ ಚಲಿಸಬೇಕಾದ ಅಪಾನ ವಾಯು ಅನ್ನೋ ಒಂದು ಶಕ್ತಿಗೆ ದಾರಿ ಸಿಗದೆ ಅದಕ್ಕೆ ಕೋಪ ಬಂದ್ಬಿಡುತ್ತೆ. ಈ ಕೋಪಗೊಂಡ ವಾಯು ಮಲ ಮತ್ತು ಮೂತ್ರ ಸರಾಗವಾಗಿ ಹೊರಗೆ ಹೋಗದ ಹಾಗೆ ತಡೆಯುತ್ತೆ. ಇದರಿಂದಲೇ ಮಲಬದ್ಧತೆ, ಹೊಟ್ಟೆ ಉಬ್ಬರ, ನೋವು ಎಲ್ಲವೂ ಜಾಸ್ತಿ ಆಗೋದು. ಹಾಗಿದ್ರೆ ಈ ದಾರಿಯ ಅಡಚಣೆ ಮತ್ತು ಕೋಪಗೊಂಡ ವಾಯುವನ್ನು ಸರಿಪಡಿಸೋದು ಹೇಗೆ? ಆಶ್ಚರ್ಯ ಅಂದರೆ ಇದರ ಪರಿಹಾರ ನಮ್ಮ ಅಡುಗೆ ಮನೆಯಲ್ಲೇ ಇದೆ. ಆಚಾರ್ಯ ಸುಶ್ರುತರು ಏನು ಹೇಳ್ತಾರೆ ಅಂದರೆ, ಮೂಲವ್ಯಾಧಿ ಇರುವವರು ಸೇವಿಸೋ ಆಹಾರದಲ್ಲಿ ಕೆಲವು ವಿಶೇಷವಾದ ಗುಣಗಳು ಇರಲೇಬೇಕು. ಈ 4 ಗುಣಗಳು ತುಂಬಾನೇ ಮುಖ್ಯ. ಗಮನವಿಟ್ಟು ಕೇಳಿ. ಮೊದಲನೇದು ಸ್ನಿಗ್ಧ, ಅಂದರೆ ಜಿಡ್ಡಿನಂಶ ಅಥವಾ ಎಣ್ಣೆ ಅಂಶ. ಇದು ಒಣಗಿದ ದಾರಿಗೆ ಎಣ್ಣೆ ಹಾಕಿ ಮೃದುಗೊಳಿಸಿದ ಹಾಗೆ ಕೆಲಸ ಮಾಡುತ್ತೆ, ಜೊತೆಗೆ ವಾತವನ್ನು ಶಾಂತಗೊಳಿಸುತ್ತೆ. 2ನೇದು ಅಗ್ನಿದೀಪನ, ಅಂದರೆ ನಮ್ಮ ಜಠರಾಗ್ನಿಯನ್ನು ಅಂದರೆ ಜೀರ್ಣಶಕ್ತಿಯನ್ನು ಹೆಚ್ಚಿಸೋದು. 3ನೇದು ಅರ್ಶೋಗ್ನ, ಅಂದರೆ ನೇರವಾಗಿ ಆ ಪೈಲ್ಸ್ ಮೊಳಕೆಯನ್ನೇ ಕಡಿಮೆ ಮಾಡೋ ಶಕ್ತಿ. ಮತ್ತು ಕೊನೆಯದಾಗಿ ಸೃಷ್ಟಮೂತ್ರಪುರೀಷ, ಅಂದರೆ ಮಲಮೂತ್ರ ವಿಸರ್ಜನೆ ಸುಲಭವಾಗಿ ಆಗುವಂತೆ ಮಾಡೋದು. ಸರಿ, ಈ ಎಲ್ಲ ಸಿದ್ಧಾಂತಗಳನ್ನು ನಮ್ಮ ದಿನನಿತ್ಯದ ಊಟದಲ್ಲಿ ಹೇಗೆ ಅಳವಡಿಸ್ಕೊಳ್ಳೋದು? ಆಚಾರ್ಯ ಸುಶ್ರುತರು ಇದಕ್ಕೆ ಸ್ಪಷ್ಟವಾದ ದಾರಿಯನ್ನೇ ತೋರಿಸಿದ್ದಾರೆ. ಬನ್ನಿ ಒಂದೊಂದಾಗಿ ನೋಡೋಣ. ಮೊದಲನೇ ಮತ್ತು ಅತಿ ಮುಖ್ಯವಾದ ನಿಯಮ ಇದು, ದಯವಿಟ್ಟು ಗಮನಿಸಿ. ನಿಮ್ಮ ಊಟದಲ್ಲಿ ಕೆಂಪು ಅಕ್ಕಿ, ನವರ ಅಕ್ಕಿ ಅಥವಾ ಜವೆಗೋಧಿಯನ್ನು ಬಳಸಿ. ಆದರೆ ಅತಿ ಮುಖ್ಯವಾದ ಅಂಶ ಅಂದರೆ ಇವುಗಳನ್ನು ಸರ್ಪಿಸ್ನಿಗ್ಧವಾಗಿ ಸೇವಿಸಬೇಕು. ಅಂದರೆ ಶುದ್ಧ ಹಸುವಿನ ತುಪ್ಪದ ಜೊತೆ ಚೆನ್ನಾಗಿ ಕಲಿಸ್ಕೊಂಡು ತಿನ್ನಬೇಕು. ತುಪ್ಪವು ಆ ಒಣಗಿದ ಮಾರ್ಗವನ್ನು ಮೃದುಗೊಳಿಸಿ ಕೋಪಗೊಂಡ ವಾಟವನ್ನು ಶಾಂತಗೊಳಿಸುತ್ತೆ. ಇದೇ ಈ ಇಡೀ ಚಿಕಿತ್ಸೆಯ ಮುಖ್ಯ ರಹಸ್ಯ. ಇನ್ನು ಧಾನ್ಯಗಳ ಜೊತೆಗೆ ಕೆಲವು ನಿರ್ದಿಷ್ಟ ತರಕಾರಿಗಳು ನಿಮ್ಮ ಊಟದ ಭಾಗವಾಗಿರಲೇಬೇಕು. ವಿಶೇಷವಾಗಿ ಎಳೆ ಮೂಲಂಗಿ, ಹರಿವೆ ಸೊಪ್ಪು, ಬಸಳೆ ಮತ್ತು ಪಾಲಕ್ ಇವೆಲ್ಲವೂ ಮಲ ವಿಸರ್ಜನೆಯನ್ನು ತುಂಬಾನೇ ಸುಲಭ ಮಾಡುತ್ತವೆ. ಡಲ್ಲಣರು ತಮ್ಮ ವ್ಯಾಖ್ಯಾನದಲ್ಲಿ ಈ ಪಟ್ಟಿಗೆ ಈರುಳ್ಳಿಯನ್ನು ಕೂಡ ಸೇರಿಸುತ್ತಾರೆ, ಯಾಕಂದರೆ ಅದಕ್ಕೂ ಇದೇ ಥರದ ಗುಣ ಇದೆ. ಖಾರವಾದ ಸಾರು ಅಥವಾ ಗೊಜ್ಜುಗಳ ಬದಲು ಔಷಧೀಯ ಗುಣಗಳಿರುವ ಹಗುರವಾದ ಸೂಪ್ಗಳನ್ನು ಕುಡಿಯೋದು ಉತ್ತಮ. ಉದಾಹರಣೆಗೆ ಬೇವಿನ ಎಲೆಗಳ ಸೂಪ್ ಶಸ್ತ್ರಚಿಕಿತ್ಸೆ ಆದ ನಂತರ ಸೋಂಕು ತಡೆಯಲು ಅತ್ಯುತ್ತಮ. ಹಾಗೆಯೇ ಕಾಡು ಪಡವಲಕಾಯಿಯ ಸೂಪ್ ಜೀರ್ಣಕ್ಕೆ ತುಂಬ ಹಗುರವಾಗಿದ್ದು ದೇಹದಲ್ಲಿನ ದೋಷಗಳನ್ನು ಸಮತೋಲನದಲ್ಲಿಡುತ್ತೆ. ಸರಿ, ಇಷ್ಟೆಲ್ಲ ಕೇಳಿದ ಮೇಲೆ ಸಾಮಾನ್ಯವಾಗಿ ಜನರಲ್ಲಿ 2 ದೊಡ್ಡ ಗೊಂದಲಗಳು ಹುಟ್ಕೊಳ್ತವೆ. ಒಂದು ತುಪ್ಪದ ಬಗ್ಗೆ, ಇನ್ನೊಂದು ಗೋಧಿ ಬಗ್ಗೆ. ಬನ್ನಿ ಆ ತಪ್ಪು ತಿಳುವಳಿಕೆಗಳನ್ನು ಈಗ ಸರಿಪಡಿಸ್ಕೊಳ್ಳೋಣ. ಮೊದಲನೇ ಮತ್ತು ಅತಿ ದೊಡ್ಡ ತಪ್ಪು ಕಲ್ಪನೆ, ತುಪ್ಪ ಜೀರ್ಣಕ್ಕೆ ಭಾರ, ಅದನ್ನು ತಿಂದರೆ ಸಮಸ್ಯೆ ಜಾಸ್ತಿ ಆಗುತ್ತೆ ಅನ್ನೋದು. ಇದು ಸಂಪೂರ್ಣವಾಗಿ ತಪ್ಪು. ನಿಜ ಹೇಳಬೇಕಂದ್ರೆ ತುಪ್ಪವೇ ಈ ಚಿಕಿತ್ಸೆಯ ಹೃದಯ ಭಾಗ. ಮಲಬದ್ಧತೆಗೆ ಮೂಲ ಕಾರಣವಾದ ವಾತವನ್ನು ಶಾಂತಗೊಳಿಸಲು ಮತ್ತು ಕರುಳಿನ ದಾರಿಯನ್ನು ಒಣಗದಂತೆ ಮೃದುಗೊಳಿಸಲು ತುಪ್ಪಕ್ಕಿಂತ ಶ್ರೇಷ್ಠವಾದ ವಸ್ತು ಇನ್ನೊಂದಿಲ್ಲ. 2ನೇ ಗೊಂದಲ ಗೋಧಿಯ ಬಗ್ಗೆ. ಗೋಧಿ ಜೀರ್ಣಕ್ಕೆ ಕಷ್ಟ, ಹಾಗಾಗಿ ಪೈಲ್ಸ್ಗೆ ಒಳ್ಳೇದಲ್ಲ ಅಂತ ಹೇಳ್ತಾರೆ. ಇದು ಸ್ವಲ್ಪ ಸಂಕೀರ್ಣವಾದ ವಿಷಯ. ಹೌದು, ಸಾಮಾನ್ಯವಾಗಿ ಗೋಧಿ ಜೀರ್ಣಕ್ಕೆ ಸ್ವಲ್ಪ ಭಾರವೇ.
ಆದರೆ ಡಲ್ಹಣರು ಇದರ ಒಂದು ವಿಶೇಷ ಉಪಯೋಗವನ್ನು ತಿಳಿಸ್ತಾರೆ. ಕ್ಷಾರಕರ್ಮದಂತಹ ಶಸ್ತ್ರಚಿಕಿತ್ಸೆ ಆದ ನಂತರ ಒಳಗಿನ ಗಾಯ ಒಣಗಿ ನೋವು ಕೊಡಬಾರದು. ಆ ಸಮಯದಲ್ಲಿ ತೇವಾಂಶ ಮತ್ತು ಪೋಷಣೆಯನ್ನು ಒದಗಿಸಲು ತುಪ್ಪದ ಜೊತೆ ಗೋಧಿಯನ್ನು ತಿಂದರೆ ಗಾಯ ಬೇಗ ಮಾಯಲು ಸಹಾಯವಾಗುತ್ತೆ. ಹಾಗಾದ್ರೆ ಈ ಇಡೀ ಚರ್ಚೆಯ ಸಾರಾಂಶ ಏನು? ಮೂಲವ್ಯಾಧಿಯನ್ನ ಸರಿಯಾಗಿ ನಿಭಾಯಿಸಲು ನಾವು ಯಾವ ದಾರಿಯಲ್ಲಿ ಸಾಗಬೇಕು? ಬನ್ನಿ, ಕೊನೆಯ ಹಂತಕ್ಕೆ ಹೋಗೋಣ. ಒಂದು ವಿಷಯವನ್ನ ಚೆನ್ನಾಗಿ ನೆನ್ಪಿಡಿ. ಮೂಲವ್ಯಾಧಿಯನ್ನ ನಿಭಾಯಿಸೋದು ಅಂದ್ರೆ ಕೇವಲ ನಾರಿನಾಂಶ ಹೆಚ್ಚಿರುವ ಊಟ ಮಾಡೋದು ಮಾತ್ರ ಅಲ್ಲ. ಅದು ಅದಕ್ಕಿಂತಲೂ ಹೆಚ್ಚಿನದು. ಆಹಾರದಲ್ಲಿ ಸರಿಯಾದ ಲೂಬ್ರಿಕೇಷನ್ ಅಂದ್ರೆ ತುಪ್ಪ ಇರಬೇಕು, ಜೀರ್ಣಶಕ್ತಿಯನ್ನ ಹೆಚ್ಚಿಸುವ ಗುಣ ಇರಬೇಕು ಮತ್ತು ಎಳೆಯ ಮೂಲಂಗಿಯಂತಹ ನಿರ್ದಿಷ್ಟ ತರಕಾರಿಗಳನ್ನು ಸೇರಿಸ್ಕೊಳ್ಳೋದೇ ನಿಜವಾದ ಪರಿಹಾರದ ದಾರಿ. ಸುಶ್ರುತ ಸಂಹಿತೆಯಲ್ಲಿರುವ ಈ ಅಮೂಲ್ಯವಾದ ಜ್ಞಾನ ನಿಮ್ಮೆಲ್ಲರಿಗೂ ಉಪಯುಕ್ತವಾಯಿತು ಅಂತ ನಾನು ಭಾವಿಸ್ತೇನೆ. ಈ ರೀತಿಯ ಅಧಿಕೃತ ಮತ್ತು ವೈಜ್ಞಾನಿಕ ಆಯುರ್ವೇದ ಮಾಹಿತಿಗಾಗಿ ನಮ್ಮ ಚಾನೆಲ್ ಗುಡ್ ಹೆಲ್ತ್ ಬೈ ಡಾಕ್ಟರ್ ಅನಂತ್ ಅನ್ನು ಈಗಲೇ ಸಬ್ಸ್ಕ್ರೈಬ್ ಮಾಡಿ ಮತ್ತು ನಿಮ್ಮ ಆರೋಗ್ಯದ ಬಗ್ಗೆ ಸರಿಯಾದ ಮಾಹಿತಿ ಪಡೆಯಿರಿ. ನಿಮ್ಮ ಪ್ರಶ್ನೆಗಳಿದ್ದರೆ ದಯವಿಟ್ಟು ಕಮೆಂಟ್ಸ್ನಲ್ಲಿ ಕೇಳಿ. ಧನ್ಯವಾದಗಳು.